ಬಾಗಲಕೋಟೆಯಲ್ಲಿ ಕನ್ನಡ ಪರ ಹೋರಾಟಗಾರರು ಸಾಂಕೇತಿಕ ಧರಣಿ ಮಾಡಿರೋದು. ಕರವೇ ಹೆಚ್ಚು ಶಿವರಾಮೇಗೌಡ ಬಣದ ಜಿಲ್ಲಾ ಘಟಕದಿಂದ ಪ್ರೊಟೆಸ್ಟ್ ನಡೀತಾ ಇರೋದು. ಬಾಗಲಕೋಟೆ ಜಿಲ್ಲಾ ಘಟಕದಿಂದ ಬಸವೇಶ್ವರ ವೃತ್ತದಲ್ಲಿ ಧರಣಿ ನಡೀತಾ ಇದೆ. ಕರವೇ ಜಿಲ್ಲಾಧ್ಯಕ್ಷ ಬಿಎನ್ ಪಾಟೀಲ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇರೋದು. ಕರವೇ ಹೆಚ್ಚು ಶಿವರಾಮೇಗೌಡ ಅವರ ಬಣದ ಜಿಲ್ಲಾ ಘಟಕದಿಂದ ಧರಣಿ ಮಾಡಲಾಗ್ತಾ ಇದೆ. ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾ ಘಟಕದಿಂದ ಬಸವೇಶ್ವರ ವೃತ್ತದಲ್ಲಿ ನಡೀತಾ ಇರೋದು. ಕರವೇ ಜಿಲ್ಲಾಧ್ಯಕ್ಷ ಬಿಎನ್ ಪಾಟೀಲ್ ನೇತೃತ್ವದಲ್ಲಿ ರಾಜ್ಯದಲ್ಲಿ ಎಂಇಎಸ್ ಬ್ಯಾನ್ಗೆ ಆಗ್ರಹಿಸಿ ನಡೀತಾ ಇರುವಂತಹ ಪ್ರತಿಭಟನೆಗೆ ಕರ್ನಾಟಕ ಬಂದ್ಗೆ ಸಹಕಾರ ಸಿಗ್ತಾ ಇದೆ. ಎಂಇಎಸ್ ವಿರುದ್ಧ ಧಿಕ್ಕಾರಕ್ಕೋಗಿ ಕಾರ್ಯಕರ್ತರು ತೀವ್ರವಾಗಿ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ನೀವು ಈಗ ಸದ್ಯಕ್ಕೆ ನೋಡ್ತಾ ಇರುವಂತದ್ದು ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾ ಘಟಕದಿಂದ ನಡೀತಾ ಇರುವಂತಹ ಧರಣಿಯ ದೃಶ್ಯಗಳು. ಮುಂದಿನ ಹೋರಾಟಕ್ಕೆ ಅವತ್ತಿನ ದಿವಸ ನೀವು ಅಂಗಡಿ ಬಂದ್ ಮಾಡಿ, ಅದಕ್ಕೆ ದಯವಿಟ್ಟು ಶಾಂತ ರೀತಿಯಿಂದ ಧರಣಿ ಮಾಡಿ ನಾವು ಕರ್ನಾಟಕ ಬಂದು ಇವತ್ತೆಲ್ಲ ಎಕ್ಸಾಮ್ ಇರೋದ್ರಿಂದ ನಾವು ಶಾಂತ ರೀತಿಯಿಂದ ಧರಣಿ ಮಾಡಿ ಒಂದು ಮನವಿ ಮಾಡಿದ ದಿನಗಳಲ್ಲಿ ಮುಂದಿನ ದಿನಮಾನದೊಳಗೆ ನೀವು ಕೂಡ ಈ ಬೆಂಬಲಕ್ಕೆ ಒಂದು ಸಾಥ್ ಕೊಡ್ಬೇಕು. ಒಂದಿನ ನಾವು ಅಂಗಡಿ ಬಂದ್ ಮಾಡಿಸ್ತೀವಿ, ನೀವು ಸ್ವತಂತ್ರವಾಗಿ ಬಂದ್ ಮಾಡಿ ನೀವು ಬರ್ಬೇಕು. ನಮಗೆ ಸಾಥ್ ಕೊಡಬೇಕು. ನೀವು ಕರ್ನಾಟಕದ ಇರೋದಿಲ್ಲ, ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಕರ್ನಾಟಕ ಬಂದ್ಗೆ ನೀವು ಬೆಂಬಲ ಕೊಡಬೇಕು. ಮುಂದಿನ ದಿನಮಾನದೊಳಗೆ ನಾವು ಈ ಹೋರಾಟ ಮುಂದುವರಿಸ್ತೀವಿ. ಕರ್ನಾಟಕ ಒಂದಿನ ನೀವು ನಮ್ಮ ಜೊತೆ ಬರಬೇಕು. ನೀವು ವ್ಯಾಪಾರ ಮಾಡಾಕ್ತೀರ, ಏನು ನಾವು ತೊಂದರೆ ಮಾಡೋಕ್ಕಾಗಿಲ್ಲ. ನೀವು ಊಟ ಬಂದು ದಯವಿಟ್ಟು ಮುಂದಿನ ದಿನಗಳ ಒಳಗೆ ಅಂಗಡಿನ ಬಂದ್ ಮಾಡಿ ಒಂದು ದಿವಸ ನಮ್ಮ ಜೊತೆ ನೀವು ಕನ್ನಡದ ಹೋರಾಟಕ್ಕೆ ಸಾಥ್ ಕೊಡ್ರಿ ಅಂತೇಳಿ ಎಲ್ಲ ಅಂಗಡಿ ಮಾಲಕರಿಗೆ ನಾವು ಕೇಳಾಕತ್ತೀವಿ. ಅದಕ್ಕೆ ದಯವಿಟ್ಟು ಅಕ್ಕ ನೀವು ತಗೊಂಡು